ಓಂ ಶ್ರೀ ಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಗೃಹಿಣಿ ಗೃಹ ಮುಚ್ಚತೆ ಅಂತ ಕರಿತೀವಿ. ಮನೆಗೆ ಮಹಾಲಕ್ಷ್ಮಿ ಯಾರು? ಮಹಾಕಾಳಿ, ಮಹಾಸರಸ್ವತಿ, ಅಷ್ಟಲಕ್ಷ್ಮಿಯರು ಇರ್ಬೋದು. ಮನೆಗೆ ಎಲ್ಲವೂ ಕೂಡ ಸೌಭಾಗ್ಯ ಒದಗಿ ಬರಬೇಕು, ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು, ಮಾನಸಿಕವಾಗಿ ನೆಮ್ಮದಿಯಿಂದ ಇರಬೇಕು, ಮನೆಯಲ್ಲಿ ಎಲ್ಲವೂ ಕೂಡ ಸೌಖ್ಯವಾಗಿ ನಡಿಬೇಕು. ಮನೆಗೆ ನಾವು ಒಂದು ಮನೆ ಕಟ್ಕೋಬೇಕು, ಸೈಟ್ ತೊಗೋಬೇಕು, ಉದ್ಯೋಗದಲ್ಲಿ ಬಡ್ತಿ ಸಿಗಬೇಕು, ಎಲ್ಲಕ್ಕೂ ಕೂಡ ಕಾರಣೀಭೂತ ಆಗಿರ್ತಕ್ಕಂಥದ್ದೇ ಆ ಒಂದು ಮನೆಯಲ್ಲಿ ಸ್ತ್ರೀ ಶಕ್ತಿ, ಮನೆಯ ಗೃಹಿಣಿ, ಮನೆಯಲ್ಲಿರ್ತಕ್ಕಂಥ ಮಗಳು, ಮನೆಯಲ್ಲಿರ್ತಕ್ಕಂಥ ಹೆಂಡತಿ, ಮನೆಯಲ್ಲಿರ್ತಕ್ಕಂಥ ತಾಯಿ, ಎಲ್ಲರೂ ಸಹ ಗೃಹಿಣಿ ಗೃಹ ಮಚ್ಚತೆ ಅಂತ ಕರಿತೀವಿ. ಅದಕ್ಕೆ ಹೆಣ್ಣು ಕಣ್ಣೀರು ಹಾಕಬಾರ್ದಂತೆ. ಆ ಕಣ್ಣೀರು ಹಾಕಿದ ಮನೆಯಲ್ಲಿ ಏನೋ ಒಂದು ಕಷ್ಟ, ಅವ್ರು ಕಣ್ಣೀರು ಹಾಕಿದಾಗ ಅಟ್ಲೀಸ್ಟ್ ಅದಕ್ಕೆ ನಾವು ಪರಿಹಾರ ಹುಡುಕಿ ಅವರನ್ನು ಮನಸ್ಸು ಸಂತೋಷ ಪಡಿಸಿದ್ರೆ ಮನೆ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಕೂಡ ಇರುತ್ತೆ. ಆ ಮಹಿಳೆ ಆ ಮನೆಗೆ ತುಂಬ ಒಳ್ಳೆಯದಾಗಬೇಕು, ಯಾವಾಗಲೂ ಅದೃಷ್ಟ ಕೂಡಿ ಬರಬೇಕು, ಯಾವಾಗಲೂ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು, ಆ ಮನೆಯ ಯಜಮಾನನು ಸೌಖ್ಯವಾಗಿರಬೇಕು ಅಂದರೆ ಒಂದೇ ಒಂದು ತಂತ್ರ ಇದೆ, ಉಪಾಯ ಇದೆ, ಸುಲಭ ಪರಿಹಾರ ಇದೆ. ಅದನ್ನು ಮಾಡಿದ್ದೆ ಆದರೆ ಆ ಮನೆ ಸೌಖ್ಯವಾಗಿರುತ್ತೆ. ಇಲ್ಲೆಲ್ರಿಗೂ ಒಂದು ಪ್ರಶ್ನೆ ಮೂಡುತ್ತೆ, ಗುರುಗಳೇ ನಮ್ಮದು ಸ್ವಂತ ಮನೆ ಅಲ್ಲ, ನಮ್ಮದು ಬಾಡಿಗೆ ಮನೆ, ನಾವು ಅಪಾರ್ಟ್ಮೆಂಟಲ್ಲಿದ್ದೀವಿ, ನಾವೆಲ್ಲೋ ಇದರಲ್ಲಿದ್ದೀವಿ, ನಮ್ಮದು ಅಲ್ವೇ ಅಲ್ಲ ಅಂತಕ್ಕಂಥ ಭಾವನೆ ಬಂದರೂ ಸಹ ಆ ಮನೆಯಲ್ಲೂ ಕೂಡ ಈ ತಂತ್ರವನ್ನು, ಈಗ ಹೇಳೋ ಸುಲಭ ಉಪಾಯವನ್ನು ನಾವು ಮಾಡಿಕೊಂಡಿದ್ದೆ ಆದರೆ ಆ ಮನೆ ಪ್ರಶಾಂತತೆಯಿಂದ ಕೂಡ ಇರುತ್ತೆ. ಅದು ಸಣ್ಣ ಕೆಲಸ, ಖರ್ಚಿಲ್ಲದ ಕೆಲಸ, ಪುಟ್ಟ ಕೆಲಸ, ಭಕ್ತಿಯಿಂದ ಮಾಡೋ ಕೆಲಸ, ಶ್ರದ್ಧೆಯಿಂದ ಮಾಡೋ ಕೆಲಸ, ಒಳ್ಳೆ ನಿರ್ಮಲ ಮನಸ್ಸಿನಿಂದ ಮಾಡೋ ಕೆಲಸ, ಆ ಕೆಲಸ ಬಹಳ ವಿಶೇಷವಾದ ಕೆಲಸ. ಅದು ಏನು ಅಂದರೆ ಶುಕ್ರವಾರದ ದಿನ, ಯಾವ ಮಾಸ ಆಗ್ಬೋದು, ಯಾವ ಇದಾಗ್ಬೋದು, ಶುಕ್ರವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 6 ಗಂಟೆ ಒಳಗಡೆ, ಯಾಕೆಂದರೆ ನಾವು 6 ಗಂಟೆ, ಸೂರ್ಯ 6:30 ಹುಟ್ತಾರೆ, ಅದರ ಹಿಂದಿನ 2.5 ಅವರ್ಸ್ ಅಂದರೆ 2.5 ಗಂಟೆಗಳ ಹಿಂದೆಯನ್ನು ನಾವು ಬ್ರಾಹ್ಮಿ ಮುಹೂರ್ತ. ಆ ಮುಹೂರ್ತದಲ್ಲಿ ಆ ಮನೆಯ ಮಡದಿ ಆಗ್ಬೋದು, ಆ ಮನೆಯ ಯಜಮಾನತಿ ಆಗ್ಬೋದು, ಆ ಮನೆಯ ದೊಡ್ಡ ಮಗಳಾಗ್ಬೋದು, ಆ ಮನೆಯ ಸೊಸೆ ಆಗ್ಬೋದು, ಆ ಮನೆಯ ತಾಯಿ ಆಗ್ಬೋದು, ಯಾರಾದರೂ ಒಬ್ಬರು ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ದೇವರನ್ನು ಸ್ಮರಣೆ ಮಾಡಿ, ಮನೆ ದೇವರಿಗೆ ಪೂಜೆ ಮಾಡಿ, ಮನೆ ದೇವರಿಗೆ ನೈವೇದ್ಯ ಅರ್ಪಣೆ ಮಾಡಿದ್ದಾದಮೇಲೆ ಒಂದು ತಟ್ಟೆಯಲ್ಲಿ ಶುದ್ಧವಾದ ಅರಿಶಿನ ತಗೊಂಡು ಒಂಚೂರು 1 ತೊಟ್ಟು ಹಾಲು ಹಾಕಿ ಒಂದು ಶುದ್ಧವಾದ ನೀರಿನಿಂದ ಆ ತಟ್ಟೆಯಲ್ಲಿ ಅರಿಶಿನವನ್ನು ಬೆರೆಸ್ಕೊಂಡು, ಆ ತಟ್ಟೆ ಊಟ ಮಾಡೋ ತಟ್ಟೆ ಆಗಿರಬಾರ್ದು, ಅದು ಶುದ್ಧವಾದ ತಟ್ಟೆ ಆಗಿರಬೇಕು, ಹೊಸ ತಟ್ಟೆ ಆಗಿರಬೇಕು. ಅದನ್ನು ನಾವೇನು ಮಾಡಬೇಕು, ದೇವರ ಮುಂದೆ ಇಟ್ಟು ಅರಿಶಿನವನ್ನು ನೀರು ಮತ್ತು ಶುದ್ಧವಾದ ಹಾಲಿನಿಂದ ಚೆನ್ನಾಗಿ ಕಲಸಿದಾದ ಮೇಲೆ 2 ಕೈಗಳನ್ನು, 2 ಹಸ್ತಗಳನ್ನು ಅದರಲ್ಲಿ ಹೀಗೆ ಚೆನ್ನಾಗಿ ಇಟ್ಟು ಹಚ್ಕೊಂಡು, ಅರಿಶಿನ 2 ಕೈಗಳಿಗೆ ಅರಿಶಿನವನ್ನು ಹಚ್ಕೊಂಡಿದ್ದೆ ಆದರೆ ಹಚ್ಕೊಂಡು ಮನೆಯ ಬಾಗಿಲು, ಅದು ಪೂರ್ವ ಇದೆಯೋ, ಪಶ್ಚಿಮ ಇದೆಯೋ, ಉತ್ತರ ಇದೆಯೋ, ದಕ್ಷಿಣ ಹೇಗಾದ್ರೂ ಇರಲಿ, ಅದು ಬಾಡಿಗೆ ಆಗ್ಬೋದು, ಸ್ವಂತ ಆಗ್ಬೋದು, ಏನೇ ಆಗ್ಬೋದು, ಮನೆಯ ಬಾಗಿಲಿನ ಮಧ್ಯ ಭಾಗದಲ್ಲಿ ಆ ಕಡೆ ಈ ಕಡೆ 2 ಹಸ್ತಗಳ ಗುರುತುಗಳನ್ನು ಅದನ್ನು ಹಚ್ಚಿದ್ದೆ ಆದರೆ, ಅಲ್ಲಿ ನಾವು ಹಚ್ಚಿದ್ದೆ ಆದರೆ ಆ ಮನೆಗೆ ಮಹಾಲಕ್ಷ್ಮಿಯ ಕೃಪೆ ಬರುತ್ತೆ. ದೃಷ್ಟಿದೋಷ ಇರೋದಿಲ್ಲ, ಶನಿ ದೋಷ ಇರೋದಿಲ್ಲ, ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ. ಅದರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರೋಗ್ಯ ವೃದ್ಧಿ ಆಗುತ್ತೆ, ಸಂಪತ್ತು ವೃದ್ಧಿ ಆಗುತ್ತೆ. ಮನೆಯಲ್ಲಿ ಬಹುಮುಖ್ಯವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಕೂಡ ಬರೋದಿಲ್ಲ. ಮನೆಯೊಳಗೆ ಯಾರಾದರೂ ಬರ್ತಾ ಇದ್ದಂಗೆ ಆ ಕೈ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಮಂದವಾಗಿ ಕಾಣಿಸಿದ್ರೂ ಚಿಂತೆ ಇಲ್ಲ, ತಕ್ಷಣವೇ ಅದು ನೆಗೆಟಿವ್ ಎನರ್ಜಿಯನ್ನು ನೂಕುತ್ತೆ, ಆಚೆಗೆ ನೂಕುತ್ತೆ. ಅಲ್ಲಿ ಹೊಸಲಿನಲ್ಲಿ ಒಂದು ಶಕ್ತಿ ಇದೆ, ಆ ಕಡೆ ಈ ಕಡೆ ಈ ಹಸ್ತಗಳ ಶಕ್ತಿ ಕೂಡ ಇರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಸೂಕ್ಷ್ಮದಲ್ಲಿಯೇ ಮೋಕ್ಷ. ಎಲ್ಲವೂ ನಂಬಿಕೆಯ ಆಧಾರದ ಮೇಲೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.